ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ಊಟ ಆಯಿತಾ? ನಮ್ಮದು ಆಯಿತು ಇವಾಗ. ಇವತ್ತು ಲಂಚ್ ಬಾಕ್ಸ್ ರೆಸಿಪಿಲಿ ಏನಪ್ಪ ಅಂದರೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಆಗಲೇ 3 ಥರದ್ದು ಮಾಡಿದ್ದೆ, ಇದು 4ನೇದು. ತುಂಬ ಸಿಂಪಲ್ಲು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ಕೊಳೋದು ಅಷ್ಟೇ. ಈಗ ಒಂದು ಕಡಾಯಿ ಬಿಸಿಗಿಟ್ಟು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಅದನ್ನು. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು 4 ಗೋಡಂಬಿ ಇದ್ದರೆ ಹಾಕ್ಕೊಂಡೆ ಅದ್ರ ಜೊತೆಗೆ. ಅದಾದಮೇಲೆ ಉದ್ದಕ್ಕೆ ಸೀಳಿರೋ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಇದಕ್ಕೆ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲಿದ್ದಿಲ್ಲ, ಹಂಗಾಗಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡಿಕೊಂಡೆ ಅದನ್ನು. ಇದನ್ನೇನು ಕಲರ್ ಚೇಂಜ್ ಆಗೋವರೆಗೆ ಇಲ್ಲ ಬ್ರೌನ್ ಕಲರ್ ಬರೋವರೆಗೆ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇದ್ರ ಜೊತೆ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಅವರೆಕಾಳು ಇದ್ದರೆ ಹಾಕ್ಕೋಬೋದು. ನಾನೊಂದು 3 ಬದನೇಕಾಯಿ ಕಟ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ದಪ್ಪ ದಪ್ಪ ಉದ್ದ ಇರಬೇಕು ಪೀಸ್, ಇಲ್ಲಾಂದರೆ ಸಣ್ಣಗೆ ಕಟ್ ಮಾಡಿಬಿಟ್ರೆ ಸ್ಮ್ಯಾಶ್ ಆಗಿಬಿಡ್ತಾವೆ ಬದನೇಕಾಯಿ. ಅದು ಹಾಕಿ ಸ್ವಲ್ಪ ತಿರುವಿ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು. ಆಮೇಲೆ ಹುಳಿ ಹಾಕಿದ್ಮೇಲೆ ಕುದಿಸ್ತೀವಲ್ಲ, ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಈಗ ಓಪನ್ ಮಾಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳೋದು. ಮನೇಲಿ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಕಲಸಿದಾದ್ಮೇಲೆ ಹುಣಸೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ, ಆವಾಗಲೇ ನಾನು ಅದು ಹಾಕಿ ಕುದಿಸೋದು. 1-2 ನಿಮಿಷ ಅಷ್ಟೇ, ಬದನೇಕಾಯಿನ ಜಾಸ್ತಿ ಟೈಮ್ ತೊಗೊಳಲ್ಲ, ಬೇಗ ಬೆಂದುಬಿಡುತ್ತೆ. ವಾಂಗಿಬಾತ್ ಮಸಾಲದಲ್ಲಿ ಖಾರ ಎಲ್ಲ ಇರುತ್ತೆ, ಬಟ್ ನಾವು ಸ್ವಲ್ಪ ಖಾರ ತಿನ್ನೋರಾಗಿದ್ದರಿಂದ ಅಷ್ಟು ಸೆಟ್ ಆಗೋಲ್ಲ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಕೊತೀನಿ ನಾನು. ಖಾರ ಹಾಕಿ ಮಿಕ್ಸ್ ಮಾಡಿ ವಾಂಗಿಬಾತ್ ಪೌಡ್ರ್ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಆಗಲೇ ಅನ್ನ ಮಾಡಿಟ್ಟಿದ್ದೆ, ಉದುರಾಗಿ ಬಿಸಿ ಅನ್ನ ಹಾಕಿ ಕಲಸಿ 1 ನಿಮಿಷ ಅಷ್ಟೇ ಫ್ರೈ ತಿರುಗಿಸ್ಕೊಂಬಿಟ್ರೆ ಮುಗೀತು. ಬಿಸಿ ಬಿಸಿ ವಾಂಗಿಬಾತ್ ರೆಡಿ. ಓಕೆ ಫ್ರೆಂಡ್ಸ್, ಬಾಯ್.